ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನಿವತ್ತು ಫ್ರೆಶ್ ಬಟಾಣಿ ಹಾಗೆ ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ. ರೆಸ್ಟೋರೆಂಟ್ ಸ್ಟೈಲ್ ತುಂಬಾ ಮಸಾಲೆ ಕಮ್ಮಿ ಇರುತ್ತೆ, ತುಂಬ ಮೈಲ್ಡಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಕಪ್ ಆಗೋಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬಾಸ್ಮತಿ ಅಥವಾ ನಾರ್ಮಲ್ ಅಕ್ಕಿ ಜೀರಾ ರೈಸ್ ಹಾಕೋಬೋದು. ನಾನಿಲ್ಲಿ ಅದಕ್ಕೆ ವಾಟರ್ ಹಾಕ್ಕೊಂಡು ಚೆನ್ನಾಗಿ 1-2 ಸಲ ವಾಶ್ ಮಾಡ್ಕೊಳ್ಳೋಣ. ಇದನ್ನು ವಾಶ್ ಮಾಡ್ಕೊಂಡು ಆ ನೀರೆಲ್ಲ ಸೋಸ್ಬಿಟ್ಟು ನಾನೀಗ 20 ನಿಮಿಷ ಅಕ್ಕಿನ ನೆನೆಯೋಕ್ಕಿಡ್ತೀನಿ. ಒಂದು ಪ್ಯಾನ್ ಇಟ್ಕೊಂಡು ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕತ್ತಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ನಾನಿಲ್ಲಿ ಪನ್ನೀರ 300 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ನೋಡಿ, ಈ ಥರ ಉದ್ದಕ್ಕೆ ಈ ಥರ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು, ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅದು ಗೋಲ್ಡನ್ ಫ್ರೈ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಸೀದೋಗ್ಬಿಡುತ್ತೆ. ಎಲ್ಲದನ್ನು ಒಂದ್ಸಲ ಈ ಥರ ಮಗ್ಚಾಕೊಂಡು ನಿಧಾನಕ್ಕೆ ನೋಡಿ ಮಗ್ಚಾಕೊಂಡು ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಪಲಾವ್ಗೆ ಈ ಥರ ಗೋಲ್ಡನ್ ಫ್ರೈ ಆಗಬೇಕು. ಟೇಸ್ಟ್ ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದೆಲ್ಲದೂ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾನು ಇದೇ ಪ್ಯಾನಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಗೋಡಂಬಿ ಹಾಕೋತಿದ್ದೀನಿ. ಗೋಡಂಬಿನೂ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಇದ್ರ ಜೊತೆಗೆ ದ್ರಾಕ್ಷಿ ಹಾಕೊಳ್ಳೋದಿದ್ರೆ ದ್ರಾಕ್ಷಿ ಕೂಡ ಹಾಕಿ, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಕೊಂಡು ಇದು ಕೂಡ ಆಗಿದೆ, ಇದನ್ನು ಕೂಡ ಒಂದು ಬೌಲಿಗೆ ಹಾಕೋತಿದ್ದೀನಿ ನಾನು. ಈಗ ಒಂದು ಬಾಣಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಅದು ಬಿಸಿ ಆದಮೇಲೆ ನಾನಿಲ್ಲಿ 1 ಸ್ಪೂನ್ ತುಪ್ಪ, ಹಾಗೆಯೇ 2ರಿಂದ 3 ಸ್ಪೂನು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಬರೀ ತುಪ್ಪ ಅಥವಾ ಬರೀ ಎಣ್ಣೆಯಲ್ಲೇ ಮಾಡ್ಕೋಬೋದು. ಮತ್ತು ಪನ್ನೀರನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ಅದಕ್ಕೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಸಾಸಿವೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಇದು ಮಾಡ್ಕೊಳ್ಳೋಣ. ಒಂದು 5 ಸೆಕೆಂಡು. ನಾನೀಗ ಅದಕ್ಕೆ ಮಸಾಲೆ ತಗೊಂಡಿದ್ದೀನಿ ಪಲಾವ್ಗೆ. ನಾನಿಲ್ಲಿ 3 ಪಲಾವ್ ಎಲೆ ತೊಗೊಂಡಿದ್ದೀನಿ, 2 ಇಂಚ್ ಚಕ್ಕೆ, 3 ಏಲಕ್ಕಿ ತಗೊಂಡಿದ್ದೀನಿ, ಹಾಗೆ ಒಂದು 5ರಿಂದ 6 ಲವಂಗ, ಒಂದು ಸ್ಟಾರ್ ಹೂವು, ಹಾಗೆ ಒಂದು ಅನಾನಸ್ ಹೂವು, ಹಾಗೆ ಒಂದು ಕಪ್ಪುದು ಏಲಕ್ಕಿ ತಗೊಂಡಿದ್ದೀನಿ. ಏಲಕ್ಕಿನ ಓಪನ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದು ಹಾಕ್ಕೊಂಡು ಚೆನ್ನಾಗಿ ಫ್ಲೇವರ್ ಬರಬೇಕು. ಇದನ್ನು ಕೂಡ ಒಂದು 10 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೇ ನಾನು 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನೂ ಕೂಡ, ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ನಾನೀಗ ಒಂದು 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೇ 1.5 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಹಾಗೆಯೇ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು. ಇದು ಕೂಡ ಹಸಿ ವಾಸನೆ ಹೋಗಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಲ್ಲಿವರೆಗೂ ಕೂಡ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಾಗಿದೆ. ಇದಕ್ಕೇ ನಾನು ಒಂದು ಚಿಕ್ಕದ ಕ್ಯಾರೆಟ್ ಕೂಡ ಕಟ್ ಮಾಡ್ಕೊಂಡು ಈ ಥರ ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟ್ದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೇ ಈಗ ನಾನು ಅಕ್ಕಿ ನೆನೆಸಿಟ್ಟಿದ್ವಲ್ಲ ಫಸ್ಟೇ 20 ನಿಮಿಷ, ಅದನ್ನು ನೀರೆಲ್ಲ ಸೋಸ್ಬಿಟ್ಟು ಹಾಕೋತಾ ಇದ್ದೀನಿ ನಾನು. ಅಕ್ಕಿ ಹಾಕೊಂಡು ಇದಕ್ಕೇ ನಾನು ಒಂದು ಕಪ್ ಆಗೋಷ್ಟು ಹಸಿ ಬಟಾಣಿ ಕಾಳು ಹಾಕೋತಾ ಇದ್ದೀನಿ. ಇದೆರಡನ್ನು ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ತುಪ್ಪ ಮತ್ತು ಇದರಲ್ಲೇ ಅದು ಚೆನ್ನಾಗಿ ಫ್ರೈ ಆಗಬೇಕು. 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಇದಾಗಿದೆ. ಇದಕ್ಕೇ ನಾನೊಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕ್ತಿಲ್ಲ, 1/4 ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಗರಂ ಮಸಾಲ ಹಾಕೋತಾ ಇದ್ದೀನಿ. ಹೋಮ್ ಮೇಡು ಫ್ಲೇವರ್ಗೋಸ್ಕರ ಹಾಕೋತಿರೋದು. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ತುಂಬ ಸ್ಪೈಸಿಯಾಗಿರೋಲ್ಲ, ಹಾಗೆ ಜಾಸ್ತಿ ಮಸಾಲ ಏನೂ ಇರೋಲ್ಲ, ತುಂಬ ಲೈಟಾಗಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದ್ಸಲ. ಇದು ಮಿಕ್ಸ್ ಮಾಡಾದಮೇಲೆ ನಾನು ಅಕ್ಕಿ ಯಾವುದ್ರಲ್ಲಿ ಹಾಕ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ನೀರು ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ. ನಾನಿಲ್ಲಿ 3 ಮುಕ್ಕಾಲು ಹಸಿ ಅಂದರೆ
3 ಕಪ್ಪು ನೋಡಿ ಈ ಥರ ಇಷ್ಟು ಒಂದು ಸ್ವಲ್ಪ ಕಮ್ಮಿ ಆಗೋಷ್ಟು ಇಷ್ಟು ಹಾಕೋತಾ ಇದ್ದೀನಿ. ಇದು ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದ್ರ ಬದಲು ಕುಕ್ಕರಲ್ಲಿ ಮಾಡಿಕೊಂಡ್ರೂ ಈಸಿಯಾಗಿ ಸಿಂಪಲಾಗಿ ಇನ್ನೂ ಮಾಡ್ಕೋಬೋದು. ಆದರೆ ಓಪನಲ್ಲಿ ಮಾಡೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡಿಕೊಂಡು ಇದಕ್ಕೇ ಒಂದು ಅರ್ಧ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಅನ್ನ ಉದುದ್ರಾಗಿ ಬರೋದಕ್ಕೋಸ್ಕರ ಒಂದು ಅರ್ಧ ನಿಂಬೆಹಣ್ಣು ಹಾಕೋತಾ ಇದ್ದೀವಿ. ನಾವಿಲ್ಲಿ ಟೊಮೊಟೊ ಈ ಥರ ಜಾಸ್ತಿ ಮಸಾಲೆ ಏನು ಕೂಡ ಬಳಸಿಲ್ಲ. ನಿಂಬೆಹಣ್ಣು ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ. ನೋಡಿ ಈಗ ಒಂದು 10 ನಿಮಿಷ ಆಗಿದೆ. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರು ಹಾಗೆ ಗೋಡಂಬಿನೂ ಕೂಡ ಹಾಕೊಳ್ಳೋಣ. ಫಸ್ಟೇ ಹಾಕೋಕ್ಕೆ ಹೋಗ್ಬಿಡಿ. ಈ ಥರ ಒಂದು ಮುಕ್ಕಾಲು ಹಸಿ ಬೆಂದಿದೆ ಅನ್ನೋ ಟೈಮಲ್ಲಿ ಹಾಕಬೇಕಾಗುತ್ತೆ ಪನ್ನೀರು ಹಾಗೆ ಗೋಡಂಬಿ ಎರಡೂ ಹಾಕೊಂಡು ಇದನ್ನು ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ವೀಡಿಯೋದ ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಈಗ ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ಚಿಕ್ಕದಾಗಿ ಕಟ್ ಮಾಡಿರೋ ಸಾಂಬಾರು ಸೊಪ್ಪು ಕೂಡ ಹಾಕ್ಕೊಂಡು ಇದು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಮತ್ತು ನಾವು ಮನೇಲಿ ಯಾವಾಗಲೂ ಚಿಕನ್ ಮಟನ್ದು ಮತ್ತು ವೆಜಿಟೇಬಲ್ಸ್ ಪಲಾವ್ ಎಲ್ಲ ಮಾಡ್ತಿರ್ತೀವಿ. ಇದು ಬಟಾಣಿಕಾಳು ಸೀಸನ್ ಇದ್ದಾಗ ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು 5 ನಿಮಿಷ ಮುಚ್ಚಿಬಿಟ್ಟು ಮತ್ತೆ ಬೇಯಿಸೋಣ. ಈಗ ಇದಾಗಿದೆ. ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ನಿಧಾನಕ್ಕೆ ಹಾಗೇ ತಿರುಗಿಸ್ಕೊಂಡು ಅನ್ನನ ಒಂದು ಸಲ ಪ್ರೆಸ್ ಮಾಡಿ ನೋಡಿ ಬೆಂದಿದೆಯಾ ಅಂತ. ನೋಡಿ ನಾನು ಹಾಕಿರೋ ಅಳತೆ ನೀರು ಎಲ್ಲ ಕರೆಕ್ಟಾಗಿ ಆಗಿದೆ. ಅನ್ನ ಕೂಡ ಉಡಿಯಾಗಿ ಬಂದಿದೆ, ಈಗ ಬೆಂದಿದೆ ಅನ್ನ. ಈ ಸಲ ಮುಟ್ಟು ನೋಡಿರಿ, ಅದು ಪ್ರೆಸ್ ಆದರೆ ಚೆನ್ನಾಗಿ ಆಗಿದೆ ಅಂತ. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಗೆಯೇ ಒಂದು 5 ನಿಮಿಷ ಅಳ್ಕೊಳ್ಳೋದಕ್ಕೆ ಹಾಗೆ ಬಿಟ್ಬಿಡೋಣ. ಅದು ಕೂಲಾಗಬೇಕು. ನೋಡಿ ಈಗ ಇದಾಗಿದೆ. ಒಂದು 5ರಿಂದ 10 ನಿಮಿಷ ಹಾಗೆ ಇಟ್ಬಿಡಿ. ನೋಡಿ ಅನ್ನ ಉಡುಡಿಯಾಗಿ ಬಂದಿದೆ. ಆರಿದ ಮೇಲೆ ಇದನ್ನು ತುಂಬಾ ಉಡುಡಿಯಾಗಿ ಬರುತ್ತೆ. ಇದಕ್ಕೆ ರಾಯ್ತ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ. ಹೋಟೆಲ್ ಸ್ಟೈಲ್ ಮಟರ್ ಪನ್ನೀರ್ ಪಲಾವ್ ರೆಡಿಯಾಗಿದೆ. ಸೇಮ್ ಹೋಟೆಲಲ್ಲಿ ಬರೋ ಥರನೇ ಬಂದಿದೆ ಟೇಸ್ಟು. ಮಾಡಿ ನೋಡಿ ಒಂದು ಟೈಮು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್.